ಮೊದಲ ಹಂತದ ಲೋಕಸಭೆ ಚುನಾವಣೆಯಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಬಿಜೆಪಿ ಮತ್ತು ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವೈಯಕ್ತಿಕವಾಗಿ ಪತ್ರವನ್ನ ಬರೆದಿದ್ದಲ್ಲದೆ ಅವರ ಸಂದೇಶವನ್ನ ತಮ್ಮ ಕ್ಷೇತ್ರಗಳ ಜನತೆಗೆ ತಲುಪಿಸುವ ಹಾಗೆ ಆದೇಶವನ್ನ ಸಹ ಕೊಟ್ಟಿರುವಂತದ್ದು. ಇನ್ನು ಈ ವಿಷಯ ಅಂದ್ರೆ ತಾವು ಪತ್ರದಲ್ಲಿ ಬರೆದಿರುವಂತಹ ವಿಷಯವನ್ನ ಜನತೆಗೆ ತಿಳಿಸುವಂತೆ ಹೇಳಿದ್ದಾರೆ. ಕೊಯಮತ್ತೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕುಪ್ಪುಸ್ವಾಮಿ ಅಣ್ಣಾಮಲೈ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಉದ್ಯೋಗದಿಂದ ಬೇರ್ಪಟ್ಟು ಸಾರ್ವಜನಿಕ ಸೇವೆಗೆ ಪರಿವರ್ತನೆಯಾಗುವ ಅಣ್ಣಾಮಲೈ ಅವರ ನಿರ್ಧಾರವನ್ನ ಪ್ರಧಾನಿ ಮೋದಿ ಅವರು ಶ್ಲಾಘಿಸಿದ್ದಾರೆ. ಜೊತೆಗೆ ತಮಿಳುನಾಡಿನಲ್ಲಿ ಬಿಜೆಪಿಯ ಕೆಳಮಟ್ಟದ ಅಸ್ತಿತ್ವವನ್ನ ಬಲಪಡಿಸುವಲ್ಲಿ ಅಣ್ಣಾಮಲೈ ಅವರ ಪ್ರಮುಖ ಪಾತ್ರವನ್ನ ಪ್ರಧಾನಿ ಮೋದಿ ಅವರು ಒಪ್ಪಿಕೊಂಡರು. ಪ್ರತಿಷ್ಠಿತ ಉದ್ಯೋಗವನ್ನ ತೊರೆದು ನೇರವಾಗಿ ಜನರ ಸೇವೆಗೆ ಬದ್ಧರಾಗಿರುವ ನಿಮ್ಮ ನಿರ್ಧಾರಕ್ಕೆ ನಾನು ನಿಮ್ಮನ್ನ ಅಭಿನಂದಿಸುತ್ತೇನೆ ಅಂತ ಹೇಳಿದ್ದಾರೆ. ನೀವು ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ತಳಮಟ್ಟದಿಂದ ಬಲಪಡಿಸಿದ್ದೀರಿ. ಕಾನೂನು ಜಾರಿ, ಆಡಳಿತ ಮತ್ತು ಯುವ ಸಬಲೀಕರಣ ಸೇರಿದಂತೆ ಪ್ರಮುಖ ವಿಷಯಗಳನ್ನು ಹೈಲೈಟ್ ಮಾಡುವಲ್ಲಿ ನೀವು ನಿಜವಾಗಿಯೂ ಪ್ರಮುಖ ಪಾತ್ರವನ್ನು ವಹಿಸಿದ್ದೀರಿ ಎಂದು ಪ್ರಧಾನಿ ಮೋದಿ ಅವರು ಬರೆದಿರುವಂಥದ್ದು.